ಇವತ್ತು ರೈತರಿಗಾಗಿ ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ದವರು ಪಾಲ್ಗೊಂಡಿದ್ರ ಸ್ವಾಗತ ನಾವು ಕೂಡ ಅವಾಗೆ ಮಾಡಿದ ಧನ್ಯವಾದ ಕೂಡ ಹೇಳಿದೆ. ಆದರೆ ಯಾವಾಗ ರೈತರು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದಾಗ ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಇದ್ದರು, ನನ್ನನ್ನು ಅರೆಸ್ಟ್ ಮಾಡಿದ್ರು, ಇವರಿಗೂ ಕೂಡ ಅರೆಸ್ಟ್ ಮಾಡಿದ್ರು, ಕೆಲ ರೈತರಿಗೂ ಕೂಡ ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಆ ಕಸ್ಟಡಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿದಾಗ ಅವ್ರ ಮನೆಯ ಎದುರುಗಡೆಯಿಂದ ಹಾದು ಹೋಗ್ತಾ ಇದ್ದ ಸಮಯದಲ್ಲಿ ಆ ರೈತರ ಗಾಡಿಯನ್ನು ನಿಲ್ಲಿಸಿ, ಏನು ಪೊಲೀಸ್ ಕಸ್ಟಡಿಯಾದಾಗ ಇದ್ದಿದ್ದೇನು ಪ್ರೈವೇಟ್ ಗಾಡಿ ಇತ್ತು, ಅದರಲ್ಲೂ ಕೂಡ ಪೊಲೀಸ್ ಇದ್ರು. ಆ ಒಂದು ಸಮಯದಲ್ಲಿ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆ ವ್ಯಾನ್ದಾಗ ಹೋಗಿ ಆ ರೈತರಿಗೆ ಅಂಗಿ ಹಿಡಿದು ಹೊಡೆದು ಅಂಗಿ ಹರಿದು ಅವನಿಗೆ ಹೊಡೆದಂತ ಕಾರ್ಯ ನಾನು ನಿಮಗೆ ಅದು ವಿಡಿಯೋ ಕೊಡ್ತೀನಿ. ರೈತರಲ್ಲಿ ಪೊಲೀಸ್ ವೆಹಿಕಲ್ ನಮಗೆಲ್ಲ ಅರೆಸ್ಟ್ ಮಾಡಿದ್ರಲ್ಲ, ಯಾರ್ಯಾರು ರೈತರು ಇದ್ರಲ್ಲ, ಅದು ಇದ್ದಕ್ಕೆ ಏನಾಗ ಗೊತ್ತಿಲ್ಲ. ಅದು ಈಗ ಪೊಲೀಸರು ಇದು ಮಾಡಬೇಕು. ಪೊಲೀಸ್ ವ್ಯಾನ್ ಮ್ಯಾಗ ಹಲ್ಲೆ ಆಗಿದೆ ನೋಡ್ರಿ. ಇದರಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರ, ಅವರೆಲ್ಲ ಗಲಾಟೆ ಮಾಡ್ತಾರ, ಹೊಡಿತಾರ ಅಂತ ಅವ್ರ ಪಕ್ಷದ MLCಗಳಂತ ಭೀಮರಾವ್ ಪಾಟೀಲ್ ನಿಮ್ ಕೈ ಜೋಡಿಸ್ತೀನಿ ಬರ್ರ ಅಂತ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೂ ಕೂಡ ನಾನು ಪೊಲೀಸಿಗೆ ಅವತ್ತೇ SP ಅವರಿಗೂ ಕೂಡ ಈ ವಿಡಿಯೋ ಹಾಕಿ ಮಾತಾಡಿದ್ದೀನಿ, DSP ಅವರಿಗೆ ಮಾತಾಡೀನಿ. ಆದ್ರೆ ಇವತ್ತಿನ ತನಕ ಯಾವುದೂ ಕೂಡ ಕ್ರಮ ವಹಿಸಿಲ್ಲ. ಇದು ಪೊಲೀಸ್ ಇದ್ದಾನ ನೋಡ್ರಿ, ಅಲ್ಲ ನೋಡಿದ್ರಿ, ನೋಡಿದ್ರು ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಕಸ್ಟಡಿದಾಗ ಇದ್ದಂತ ರೈತರಿದ್ದಾನ ಪಾಪ ಒಳಗಡೆ, ಅವ್ರಿಗೆ ಹೋಗಿ ಅಂಗಿ ಹರಿಯ ತನಕ ನೋಡ್ರಿ ಇಲ್ಲಿ ಒಳಗಿದೆ. ಇವತ್ತಿನ ತನಕ ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ. ನಾನು ನಿನ್ನೆ ಕೂಡ DSP ಅವರಿಗೆ ಮಾತಾಡಿದೆ, ಸರ್ ಅದು ನೋಡಿ ನಾವು ಕ್ರಮ ತಗೋತೀನಿ ಅಂತ. ಬೇರೆ ಯಾರೋ ಆಯಮಾತ್ಕೂರು ಏನೋ ಮಾಡೋ ಅಂತಂದ್ರೆ ಅವಾಗಿಂದ ಅವಾಗೆ ಹೋಗಿ ಅವ್ರ ಮನೆಗೆ ಹಿಡ್ಕೊಂಡು ಬಂದು ಎಲ್ಲ ಮಾಡ್ತಾರೆ. ಈಗ ರೈತರ ಮೇಲೆ ಈ ಅನ್ಯಾಯ ಆಯಿತು ಅಂತಂದ್ರೆ ಏನು ಇದು ಮಾಡ್ಬಿಡ್ತಾರೆ ಇವರು. ಯಾಕಂತಂದ್ರೆ ತಮ್ಮ ಸರ್ಕಾರ ಅದ, ತಮ್ಮ ಕಾಂಗ್ರೆಸ್ ಸರ್ಕಾರ ಇದಂತಂದ್ರೆ ತಾವೇನು ಕೂಡ ಮಾಡ್ತೀರಿ. ಇದ್ರ ಬಗ್ಗೆ ಸರ್ಕಾರ ಎತ್ಕೊಂಡು ಯಾರು ಇದು ಗೊತ್ತಾ, ಇವು ಆರೋಪಿಗಳು ಇದಿದ್ದಾರ ಮಾಡಿದಾರ ಕಿಡಿಗಳು, ಇವರು ಕಾಂಗ್ರೆಸ್ದವರು, ಯುವ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರ. ತಾವು ನೋಡ್ಬೋದು ಇದ್ರೊಳಗೆ ಹೇಳ್ತಾ ಇದ್ದೀನಿ. ಉಮೇಶ್ ಜಮ್ಗಿ ಅಂತಿದ್ದಾರ, ಮತ್ತೆ ಬೇರೆ ಕಾರ್ಯಕರ್ತರುಗಳು ಇದ್ದಾರ. ಅದೇ ಕಾಂಗ್ರೆಸ್ ಯುವ ಮೋರ್ಚಾ ಅಧ್ಯಕ್ಷ ಇದ್ದಾರ ಉಮೇಶ್ ಜಮ್ಕಿ ಅಂತ. ಭೀಮರಾವ್ ಪಾಟೀಲ್ ಕುಮ್ಮ ಕೊಡ್ತಾ ಇದ್ದಾರೆ, ವಿಡಿಯೋದಾಗ ಇದೆ ನೋಡ್ರಲ್ಲ. ಎಲ್ಲ ಹಲ್ಲೆ ಒಳಗಾದ ರೈತ ಇದ್ದಾರ, ರೈತ ಇದ್ದಾರ. ಅಲ್ಲೇ ಸದ್ಲಾಪುರ ಅಂತ ಗ್ರಾಮ ಇದೆ, ಅಲ್ಲಿಂದ ರೈತ ಬಂದಿರು. ಮತ್ತೆ ನಂದಗಾಂವ್ದ ಒಬ್ಬರು ಇಲ್ಲ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ರೋಡ್ ಬ್ಲಾಕ್ ಮಾಡೋ ಟೈಮಿನಾಗ ಹೋದಾಗ ಪೊಲೀಸ್ ಇವತ್ತು ನಮಗೂ ಕೂಡ ಮಾಡಿದೆ. ಇವತ್ತೇನು ಕಾನೂನುಬದ್ಧವಾಗಿ ಮಾಡಲಿ ಅಂತ ನಾವೇನು ಯಾವುದು ಕೂಡ ಮಾಡಿದ್ರು. ನಮಗ್ ಮುಂದೆ ಕೊಟ್ಟು ಕಳ್ಸಿದ್ರು. ಇವ್ರಿಗೆ ಗಾಡಿ ಇತ್ತು ಅಲ್ಲೇ, ಇವರು ಕೂಡ ಅಲ್ಲೇ ಇದ್ರು. ಇವ್ರು ಕಣ್ಣೆದುರಾಗಿದೆ. ಇದ್ರು ಪೊಲೀಸ್ ಇದ್ರು ಅಲ್ಲೇ. ಅದು ನಿಮಗ ಪೊಲೀಸ್ ವ್ಯಾನೇ ಇತ್ತು, ಪೊಲೀಸ್ ಒಳಗಡೆ ಇದ್ರು. ಪೊಲೀಸ್ ಬಿಡಿಸ್ಲತ್ತರು ಕೂಡ ಬಿಡ್ತಾ ಇಲ್ಲ ಅಂತ ಆಯ್ತು. ಒಳ ಹೋಗಿ ಅವ್ರಿಗೆ ಅಂಗಿ ಹರಿದು ರೈತಗ ಈ ತರ ಮಾಡಿದ್ದಾರೆ. ಇವತ್ತ ಸರ್ಕಾರ ಏನ್ ಮಾಡ್ತಾ ಇದೆ ಇದ್ರ ಬಗ್ಗೆ? ಪೊಲೀಸ್ ವೈಫಲ್ಯ ಇದೆ ಇದರಲ್ಲಿ. 100% ಸುಮೋಟೋ ಕೇಸ್ ಮಾಡ್ಬೇಕಲ್ಲ ಅವ್ರು ಅಲ್ಲಿಂದ ಅಲ್ಲೇ. ಇದಕ್ಕ ನಾನು ಅವಾಗ ಹೇಳಿ SP ಅವ್ರಿಗೆ ಬೇಕಿನ್ ಅವ್ರಿಗೇನು ಈಗ ಒಂದು ಏನು ರೈತ ಇಲ್ಲಿಂದ ಇದು ಹೋರಾಟ ಮಾಡಿ ಇಷ್ಟು ಜನರು ಸೇರ್ತಾ ಇದ್ದಾರ, ಇದಕ್ಕೆ ಹ್ಯಾಂಗ್ರ ಮಾಡಿ ವೈಫಲ್ಯತೆ ಮಾಡಬೇಕು. ಈಗ ಅದು ಏನಿದೆ ಅವ್ರಿಗೆ ಬಿಟ್ಟಿದ್ದು. ನಾವು ಯಾವುದಕ್ಕೂ ಕೂಡ ಬಂದಿದ್ದಕ್ಕೆ ನಾವು ಸ್ವಾಗತ ಮಾಡಿದೆವು. ಆದ್ರೆ ಈ ತರ ಮಾಡ್ತಾರಂತ ಯಾರಿಗೆ ಯಾವ ಮನಸ್ಸಿನಲ್ಲಿ ಏನಿದೆ ಎಂಬುದು ಗೊತ್ತಾಗ್ತಾ ಇಲ್ಲ.